ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಆಶ್ವಮೇಧಿಕ ಪರ್ವದ 47ನೇಯ ಈ ಭಾಗದಲ್ಲಿ ಅನುಗೀತವನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ಅದರಲ್ಲಿ ಕೃಷ್ಣ ಅರ್ಜುನನಿಗೆ ವರ್ಣನೆ ಮಾಡಿದಂಥ ಒಂದು ಭಾಗ, ಅದರ ಅಂತರ್ಗತವಾಗಿ ಚತುರ್ಮುಖ ಬ್ರಹ್ಮ ಎಲ್ಲ ದೇವತೆಗಳಿಗೆ ಋಷಿಗಳಿಗೆ ಬೋಧನೆ ಮಾಡಿದಂತಹ ಭಾಗವನ್ನು ನೋಡುತ್ತಿದ್ದೇವೆ. ಈ ಹಿಂದಿನ ಭಾಗಗಳಲ್ಲಿ ಸಾಧಿಭೂತ, ಸಾಧಿದೈವ, ಸಾಧ್ಯಾತ್ಮ ಅನ್ನುವಂಥ ಭಗವಂತನ ರೂಪಗಳನ್ನು ಕುರಿತಾಗಿ ನಾವು ಶ್ರವಣ ಮಾಡಿದ್ವಿ. ತ್ರೀಣಿ ಸ್ಥಾನಾನಿ ಭೂತಾನಾಂ ಚತುರ್ಥಂ ನೋಪಪದ್ಯತೆ ಸ್ಥಳಂ ಆಪಹ ತಥಾಕಾಶಂ ಜನ್ಮ ಚಾಪಿ ಚತುರ್ವಿಧಂ ಅಂತ ಈ ಮುಂದಿನ ಶ್ಲೋಕ. ಈ ಶ್ಲೋಕ ಕೆಲವು ಕಡೆ ಪಾಠದಲ್ಲಿ ಕಾಣಿಸ್ತದೆ, ಕೆಲವು ಪಾಠಗಳಲ್ಲಿ ಇದನ್ನ ಪ್ರಕ್ಷಿಪ್ತ ಅಂತ ಹಾಕಿದಂತೆ ಕಾಣಿಸ್ತದೆ. ಈ ಜಗತ್ತಿನಲ್ಲಿ ಜೀವಗಳು 3 ವಿಧವಾಗಿವೆ. ಜೀವಗಳಿಗೆ ಸ್ಥಾನ 3 ವಿಧವಾಗಿದೆ. ವಾಸ ಮಾಡಲಿಕ್ಕೆ ಇರುವ ಸ್ಥಳಗಳು ಒಂದು ಭೂಮಿ, ನೀರು ಮತ್ತು ಆಕಾಶ. 4ನೇ ಜಾಗ ಎಲ್ಲಿಯೂ ಕಾಣಿಸೋದಿಲ್ಲ. ಮತ್ತೆ ಈ ಪ್ರಾಣಿಗಳು ಅಂಡಜ ಅಂದ್ರೆ ಮೊಟ್ಟೆಯಿಂದ ಹುಟ್ಟುವಂಥವು, ಉದ್ಭಿಜ್ಜ ಅಂದ್ರೆ ನೆಲವನ್ನ ಸೀಳಿಕೊಂಡು ಹುಟ್ಟುವಂತಹ ಕ್ರಿಮಿ ಗಿಡ ಮರ ಬಳ್ಳಿಗಳು, ಸ್ವೇದಜ ಬೆವರಿನಿಂದ ಹುಟ್ಟುವಂತಹ ಕ್ರಿಮಿಕೀಟಗಳು, ಜರಾಯುಜ ಗರ್ಭದಿಂದ ಹುಟ್ಟುವಂತಹ ಮನುಷ್ಯರು ಮತ್ತೆ ಪ್ರಾಣಿಗಳು ಅಂತ 4 ವಿಧವಾದ ಪ್ರಾಣಿಗಳಿವೆ. ಅಲ್ಲಿ ಅಂಡಜ ಅಂದ್ರೆ ಯಾವುದು ಅದನ್ನ ಮುಂದಿನ ಶ್ಲೋಕದಲ್ಲಿ ವಿವರಿಸ್ತಾರೆ. ಆಕಾಶದಲ್ಲಿ ಸಂಚಾರ ಮಾಡುವಂತಹ ಎಲ್ಲ ಪಕ್ಷಿಗಳು ಮತ್ತೆ ಹಾವು ಮೊದಲಾದವುಗಳು ಇವೆಲ್ಲ ಮೊಟ್ಟೆಯಿಂದ ಹುಟ್ಟುವಂಥವು. ಬೆವರಿನಿಂದ ಹುಟ್ಟುವಂತಹ ಪ್ರಾಣಿಗಳನ್ನ ಕ್ರಿಮಿಗಳು, ಜಂತುಗಳು ಅಂತ ಹೇಳ್ತಾರೆ. ಈ ಕ್ರಿಮಿಯ ಜನ್ಮಕ್ಕಿಂತಲೂ ಜಂತುವಿನ ಜನ್ಮ ಅತ್ಯಂತ ನೀಚವಾದದ್ದು. ಜನ್ಮದ್ವಿತೀಯಮಿತ್ಯೇತದ್ ಜಘನ್ಯತರ ಮುಚ್ಯತೆ. ಮುಂದೆ ಉದ್ಭಿಜ್ಜಗಳನ್ನು ಹೇಳ್ತಾರೆ. ಕಾಲ ಪಕ್ವಾದ ನಂತರ ಭೂಮಿಯನ್ನ ಸೀಳಿಕೊಂಡು ಹೊರಗೆ ಬರುವಂತಹ ಮರ ಗಿಡ ಮೊದಲಾದವುಗಳನ್ನು ಉದ್ಭಿಜ್ಜ ಅಂತ ವರ್ಣಿಸ್ತಾರೆ. ದ್ವಿಪಾದಿಗಳು ಮನುಷ್ಯ ಮೊದಲಾದಂತಹ ದ್ವಿಪಾದಿಗಳು, ಬಹುಪಾದಿಗಳು, ತಿರ್ಯಗ್ಗತೀನಿ ಅಡ್ಡ ಸಂಚಾರ ಮಾಡುವಂತಹ ಪ್ರಾಣಿಗಳು, ತಿರ್ಯಗ್ಗತಿಮತೀನಿಚ ಅಂತ ಅಲ್ಲಿ ಹೇಳ್ತಾರೆ. ಅವುಗಳ ಗತಿಯೂ ಅಡ್ಡ, ಹಾಗೆ ಅವುಗಳ ಆಲೋಚನೆಯೂ ಕೂಡ ಅಡ್ಡ. ಇವೆಲ್ಲ ಗರ್ಭಕೋಶದಿಂದ ಹುಟ್ಟಿ ಬರುವಂಥವು, ಜರಾಯುಜ ಅಂತ ಅವುಗಳನ್ನು ವರ್ಣನೆ ಮಾಡ್ತಾರೆ. ಈ ಅಂಡಜ, ಸ್ವೇದಜ, ಉದ್ಭಿಜ್ಜ ಮತ್ತು ಜರಾಯುಜ ಅಂತೇನು ನಾವೀಗ ನೋಡಿದ್ವಲ್ಲ, ಇದು ಈ ಥರದ ವರ್ಣನೆ ಶಾಸ್ತ್ರದಲ್ಲಿ ಅನೇಕ ಕಡೆ ಕಾಣಿಸ್ತದೆ. ಭಾಗವತದಲ್ಲಿ 5ನೇ ಸ್ಕಂದದ 18ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ವರ್ಣನೆ ಇದೆ. ಅನುಶಾಸನ ಪರ್ವದಲ್ಲಿ 227ನೇ ಪದ್ಯದಲ್ಲಿ 22ನೇ ಅಧ್ಯಾಯದಲ್ಲಿ, ಮತ್ತೆ ಐತರೇಯ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ಎಲ್ಲ ಕಡೆಯೂ ಕೂಡ 4 ಥರದ ಪ್ರಾಣಿಗಳನ್ನ ವರ್ಣನೆ ಮಾಡಿಯೇ ಇದ್ದಾರೆ. ಆದರೆ ನಾವು ವಸ್ತುತಃ ಇವು 3 ವಿಧವಾದ ಪ್ರಾಣಿಗಳು ಅಂತ ಅನ್ನೋದನ್ನ ಶಾಸ್ತ್ರಕ್ಕೆ ಅನುಸಾರವಾಗಿಯೇ ನಿರ್ಧರಿಸಿಕೊಳ್ಬಹುದು. ಆದ್ರಿಂದ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿರುವಂತಹ ಈ ಮಾತೊಂದನ್ನ ನಾನು ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ. ಸ್ವೇದಜ ಅಂತೇನೋ ಒಂದು ವಿಭಾಗವನ್ನು ಹೇಳಿದ್ರಲ್ಲ, ಬೆವರಿನಿಂದ ಹುಟ್ಟುವಂಥವು ಅಂತ. ಬೆವರಿನಿಂದ ಹುಟ್ಟುವಂತಹ ಪ್ರಾಣಿಗಳು ಕೂಡ ಅವು ಮೊಟ್ಟೆಯಿಂದಲೇ ಹುಟ್ಟುವಂಥವು.
ಅವುಗಳಿಗೆ ಆ ಥರದೊಂದು ಪ್ರತ್ಯೇಕ ಉತ್ಪತ್ತಿ ಏನೂ ಇಲ್ಲ. ಆದ್ದರಿಂದ ಉದ್ಭಿಜ್ಯ, ಜರಾಯುಜ ಮತ್ತು ಅಂಡಜ ಅಂತ ಮೂರೇ ವಿಭಾಗ ಮಾಡಿದರೂ ಸಾಕು. ಛಾಂದೋಗ್ಯೋಪನಿಷತ್ತಿನ 6ನೇ ಅಧ್ಯಾಯದಲ್ಲಿ ನಾಮರೂಪಾತ್ಮಕ ಪ್ರಪಂಚದ ಸೃಷ್ಟಿ ಅದನ್ನು ಹೇಳುವಂತಹ ಒಂದು ಪ್ರಸಂಗ. ತೇಷಾಂ ಖಲ್ವೇಷಾಂ ಭೂತಾನಾಂ ತ್ರೀಣ್ಯೇವ ಬೀಜಾನೇ ಭವಂತಿ ಅಂಡಜಂ ಜೀವಜಂ ಉದ್ಭಿಜ್ಯಮಿತಿ. ಪಕ್ಷಿ, ಹಾವು ಮೊದಲಾದದೆಲ್ಲ ಅಂಡಜ, ಮುಂದೆ ಜರಾಯುಜ ಮನುಷ್ಯ ಮೊದಲಾದದ್ದು, ಮತ್ತು ಉದ್ಭಿಜ್ಯ ಅಂದ್ರೆ ಮರ ಗಿಡ ಮೊದಲಾದವುಗಳು. ಈ ಮೂರೇ ವಿಭಾಗಗಳನ್ನ ಛಾಂದೋಗ್ಯ ಉಪನಿಷತ್ತು ವರ್ಣನೆ ಮಾಡಿದೆ. ನಾನು ಇದರ ಕುರಿತಾಗಿ ಅನೇಕ ಜನ ಪಶುವೈದ್ಯರು ಇವರನ್ನ ಸಂಪರ್ಕಿಸಿದ್ದೇನೆ. ಅವರು ಕೂಡ ಹೇನು ಮೊದಲಾದ ಬೆವರಿನಿಂದ ಹುಟ್ಟುವಂತಹ ಪ್ರಾಣಿಗಳು ಕೂಡ ಮೊಟ್ಟೆಯಿಂದಲೇ ಹುಟ್ಟುವಂಥವು ಅಂತ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ. ಇವತ್ತು ಇದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾಹಿತಿಯು ಜಾಲತಾಣಗಳಲ್ಲಿ ಲಭ್ಯ ಇದೆ. ಇದ್ರ ಬಗ್ಗೆ ಬಹಳ ವಿಶೇಷವಾದ ಪ್ರಾಣಿಶಾಸ್ತ್ರದ ಜ್ಞಾನ ಏನು ಬೇಕಾಗಿಲ್ಲ. ಆದರೂ ಕೆಲವರು ಪ್ರಾಣಿಶಾಸ್ತ್ರಜ್ಞರನ್ನ ಇದ್ರ ಬಗ್ಗೆ ಸಂಪರ್ಕಿಸಿ ನಾನು ಈ ತೀರ್ಮಾನ ತಗೊಂಡಿದ್ದೇನೆ. ಆದ್ರಿಂದ ಅಂಡಜ, ಜರಾಯುಜ ಮತ್ತು ಉದ್ಭಿಜ್ಯ ಅಂತ ಮೂರೇ ಥರದ ಪ್ರಾಣಿಗಳು. ದ್ವಿವಿಧಾ ಖಲು ವಿಜ್ಞೇಯ ಬ್ರಹ್ಮಯೋನಿ ಸನಾತನಿ ತತಃ ಕರ್ಮ ಚ ಯತ್ ಪುಣ್ಯಂ ಇತ್ಯೇಷ ವಿದುಷಾಂನಯ. ಈ ಬ್ರಾಹ್ಮಣತ್ವ ಅಂತನ್ನುವುದು ಬರುವುದು ಹೇಗೆ? ಅದಕ್ಕೆ ಎರಡೇ ಮಾರ್ಗಗಳನ್ನು ಹೇಳ್ತಾರೆ. ತಪಸ್ಸು ಮತ್ತು ಪುಣ್ಯಕರ್ಮಗಳ ಅನುಷ್ಠಾನ, ಇವೆರಡರಿಂದ ಬ್ರಾಹ್ಮಣತ್ವ ಅನ್ನೋದು ಪ್ರಾಪ್ತ ಆಗ್ತದೆ. ಹಾಗೆ ಇದ್ದ ಬ್ರಾಹ್ಮಣತ್ವ ಅಂತ ಅನ್ನೋದು ಊರ್ಜಿತ ಆಗ್ತದೆ ಅಂತಲೂ ತಿಳ್ಕೊಳ್ಬಹುದು. ಅದು ನನ್ನದೊಂದು ವಿಶ್ಲೇಷಣೆ. ವಿವಿಧಾನೀಹ ವಿಜ್ಞೇಯ ಬ್ರಹ್ಮಯೋನಿ ಅಂತೆಲ್ಲಾದ್ರೂ ವಿವಿಧ ಅಂತ ಪಾಠ ಇದ್ರೆ ಅದನ್ನ ತೆಗೆದುಹಾಕೊಂಡ್ಬಿಡಿ. ವಿವಿಧ ಅಂತೇನು ಪಾಠ ಸರಿಯಲ್ಲ. ಹಾಗೆ ಹೇಳಿಯೂ ಕೂಡ ತಪಸ್ಸು ಮತ್ತು ಕರ್ಮ ಅಂತ ಎರಡನ್ನೇ ಮುಂದೆ ವರ್ಣನೆ ಮಾಡಿದ್ದಾರೆ. ಅದರಿಂದ ದ್ವಿವಿಧ ಅನ್ನೋ ಪಾಠವೇ ಬೇರೆ ಕಡೆ ಎಲ್ಲನೂ ಕೂಡ ಇದೆ. ಅದರಿಂದ ಆ ಪಾಠವನ್ನೇ ನಾವು ನೆಚ್ಚಿಕೊಳ್ಳುವುದೇ ಒಳ್ಳೆಯದು. ತಪಸ್ಸು ಅಂದ್ರೆ ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮಜಿತವ್ಯಂ ತದ್ಧಿ ತಪಸ್ತದ್ಧಿ ತಪಃ ಅಂತ ತೈತರೀಯ ಉಪನಿಷತ್ತು ವರ್ಣನೆ ಮಾಡುವಂತೆ ನಾವು ಮಾಡುವಂತ ಸ್ವಾಧ್ಯಾಯ ಮತ್ತು ಪ್ರವಚನಕ್ಕೇನೆ ತಪಸ್ಸು ಅನ್ಬೇಕು. ಪುಣ್ಯಕರ್ಮಗಳು ಅಂದ್ರೆ ಸಂಧ್ಯಾವಂದನ, ದೇವರ ಪೂಜೆ ಮೊದಲಾದ ಕರ್ಮಗಳನ್ನೇ ಪುಣ್ಯಕರ್ಮ ಅಂತ ಹೇಳೋದು. ಇವುಗಳಿಂದಲೇ ಬ್ರಾಹ್ಮಣತ್ವ ಬರುವುದು ಮತ್ತೆ ಇದ್ದ ಬ್ರಾಹ್ಮಣತ್ವ ಅನ್ನೋದು ಊರ್ಜಿತ ಆಗೋದು. ವಿವಿಧಂ ಕರ್ಮ ವಿಜ್ಞೇಯಂ. ಮುಂದೆ ಕರ್ಮ ಅಂತ ಅನ್ನೋದು ಅನೇಕ ರೀತಿಯಾಗಿದೆ. ಇಜ್ಜ ದಾನಂ ಚ ತನ್ಮಖೆ ಅಂತ ಪಾಠ. ಪೂಜೆ, ಧ್ಯಾನ, ಯಜ್ಞ ಮೊದಲಾದವುಗಳನ್ನು ಮಾಡುವುದು ಇವು ಪ್ರಧಾನವಾದ ಕರ್ಮಗಳು. ಮತ್ತೆ ಜಾತಸ್ಯ ಅಧ್ಯಯನಂ ಪುಣ್ಯಂ. ಯಾರು ಬ್ರಾಹ್ಮಣನಾಗಿ ಜನಿಸಿದ್ದಾನೆ ಅವನು ಅಧ್ಯಯನ ಮಾಡುವುದು ಆತನ ಒಂದು ಪುಣ್ಯಕರ್ಮ ಅಂತ ಶಾಸ್ತ್ರ ವರ್ಣನೆ ಮಾಡಿದೆ. ಈ ಸ್ವಾಧ್ಯಾಯ ಪ್ರವಚನ ಎಂಬ ವಿಧಾನ ಮತ್ತೆ ಪುಣ್ಯ ಕರ್ಮಗಳ ಅನುಷ್ಠಾನ ಇವುಗಳೆರಡರ ವಿಧಾನವನ್ನು ತಿಳಿದವನು ಎಲ್ಲ ಪಾಪಗಳಿಂದಲೂ ಮುಕ್ತನಾಗ್ತಾನೆ. ಯಥಾವದ್ ಅಧ್ಯಾತ್ಮ ವಿಧಿರೇಶವಃ ಕೀರ್ತಿತೋ ಮಯ ಜ್ಞಾನಮಸ್ಯ ಹಿ ಧರ್ಮಜ್ಞಾಃ ಪ್ರಾಪ್ತಂ ಜ್ಞಾನವತಾಮಿಹ. ಚತುರ್ಮುಖ ಬ್ರಹ್ಮ ಆ ಋಷಿಗಳಿಗೆ ಹೇಳಿದ, ನಿಮಗೆ ಅಧ್ಯಾತ್ಮದ ವಿಧಿಯನ್ನು ನಾನು ವರ್ಣನೆ ಮಾಡಿದ್ದೇನೆ. ಇಂದ್ರಿಯಗಳು ಅಂದ್ರೆ ಯಾವುವು, ಅದರಿಂದ ತಿಳಿಯಲ್ಪಡುವಂತಹ ವಿಷಯಗಳು ಯಾವುದು, ಪಂಚಮಹಾಭೂತಗಳು ಯಾವುದು ಅನ್ನೋದೆಲ್ಲವನ್ನೂ ಸರಿಯಾಗಿ ಮನಸ್ಸಿನಲ್ಲಿ ಧರಿಸಬೇಕು. ಇವೆಲ್ಲವೂ ಭಗವಂತನ ಅಧಿಷ್ಠಾನಗಳಾದ್ರಿಂದ ಅವುಗಳ ಬಗ್ಗೆ ಸರಿಯಾದಂತಹ ತತ್ವಜ್ಞಾನ ಬೇಕು ಅಂತ ಅದರ ಅರ್ಥ. ಕ್ಷೀಣೆ ಮನಸ್ಸಿ ಸರ್ವಸ್ಮಿನ್
ನ ಜನ್ಮ ಸುಖಮಿಷ್ಯತೆ. ಈ ಮನಸ್ಸು ಇಂದ್ರಿಯ ಏನನ್ನು ಹೇಳ್ತದೋ, ಯಾವ್ಯಾವ ಇಂದ್ರಿಯಗಳು ಏನೇನನ್ನು ಬಯಸ್ತಾವೋ ಅದನ್ನ ಮನಸ್ಸು ಕೂಡ ಕೇಳ್ತಾ ಹೋಗ್ತದೆ. ಮನಸ್ಸು ಇಂದ್ರಿಯಗಳ ಮೇಲೆ ಹತೋಟಿ ಇಟ್ಕೊಂಡಿರ್ತದೆ. ಇಂದ್ರಿಯಗಳು ಕದಾಚಿತ್ ಮನಸ್ಸಿನ ಮೇಲೆ ಕೂಡ ಹತೋಟಿ ಇಟ್ಕೊಂಡಿರ್ತವೆ. ಆದರೆ ಈ ಮನಸ್ಸು ಇಂದ್ರಿಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಂದ ಆಲೋಚನೆ ಮಾಡುವುದನ್ನು ಬಿಟ್ಟುಬಿಟ್ರೆ ಆಗ ಅವನು ಈ ಹುಟ್ಟು ಸಾವು ಇತ್ಯಾದಿ ಸಂಕೋಲೆಗಳಲ್ಲಿ ಯಾವತ್ತೂ ಕೂಡ ಸಿಕ್ಕಿ ಬೀಳೋದಿಲ್ಲ. ಏನು ಸುಖ? ಜ್ಞಾನಿಗಳಿಗೆ ದೊಡ್ಡ ಸುಖ ಯಾವುದು? ಜ್ಞಾನ ಸಂಪನ್ನ ಸತ್ವಾನ ತತ್ಸುಖಂ ವಿದುಷಂ ಮತಂ. ಜ್ಞಾನಿಗಳಾದವರು ಇಂದ್ರಿಯ ನಿಗ್ರಹ ಮಾಡಿಯೇ ಅದನ್ನು ದೊಡ್ಡ ಸುಖ ಅಂತ ತಿಳ್ಕೋತಾರೆ. ಇಂದ್ರಿಯಗಳು ಹೇಳಿದಂತೆ ಕೇಳಿ ಅದನ್ನೇ ಸುಖ ಅಂತ ತಿಳಿದುಕೊಂಡು ಬದುಕುವವರು ಕ್ಷುಲ್ಲಕರು ನಮ್ಮಂಥವರು. ಇಂದ್ರಿಯಗಳ ಜಯದ ಮೂಲಕ ಸುಖವನ್ನು ಪಡೆಯುವಂಥವರು ಜ್ಞಾನಿಗಳು. ವಸ್ತುತಃ ಸಾಧಕ ಹೇಗಿರಬೇಕು? ಗುಣಮನಾಸಂಗಂ ಏಕಚರ್ಯಂ ಅನಂತರಂ ಏತದ್ ಬ್ರಹ್ಮಮಯಂ ವೃತ್ತಂ ಆಹುಹು ಏಕಪದಂ ಸುಖಂ. ಗುಣಾಗುಣಂ ಅಂತ ಇದೊಂದು ವಿಶಿಷ್ಟವಾದಂತಹ ಸ್ವಭಾವ, ಮನುಷ್ಯ ರೂಢಿಸಿಕೊಳ್ಬೇಕಾದಂತಹ ಒಂದು ಸ್ವಭಾವ. ನಮಗೆ ಅಹಂಕಾರ ಬರಲಿಕ್ಕೆ ಬೇಕಾದಂಥ ಅನೇಕ ಕಾರಣಗಳು ಈ ಜಗತ್ತಿನಲ್ಲಿ ಕಾಣಿಸ್ತವೆ. ಮಹಾಪರಾಕ್ರಮಿ ಎಂಬ ಅಹಂಕಾರ, ದಾನಶೂರ ಉದಾರ ಎಂಬ ಅಹಂಕಾರ ಕೆಲವರಿಗೆ, ಪಾಂಡಿತ್ಯದ ಅಹಂಕಾರ ಕೆಲವರಿಗೆ. ಇವೆಲ್ಲ ಮೂಲ ಕಾರಣಗಳು. ಸಾಮಾನ್ಯವಾಗಿ ಇವೆಲ್ಲ ಗುಣಗಳಲ್ಲಿ ಯಾವುದಾದ್ರೂ ಒಂದು ಗುಣ ಇದ್ರೂ ಕೂಡ ಆ ವ್ಯಕ್ತಿ ದರ್ಪಿಷ್ಠನಾಗಿಬಿಡ್ತಾನೆ. ಆದರೆ ಅಷ್ಟೆಲ್ಲ ಇದ್ದೂ ಕೂಡ, ಮಹಾಪಾಂಡಿತ್ಯ ಇದ್ದು, ಔದಾರ್ಯವಿದ್ದು, ಶೌರ್ಯ ಇದ್ರೂ ಕೂಡ ಆ ಸಾಧಕನಾದವನು ಯಾವುದೇ ಗುಣ ಇಲ್ಲದಂತೆ ತಾನೊಬ್ಬ ಸಾಧಾರಣ ಮನುಷ್ಯನಂತೆ ವರ್ತಿಸುವುದೇನಿದೆ ಅದು ಬಹಳ ದೊಡ್ಡದು. ಅದೇ ಗುಣಾಗುಣಂ ಅಂತ ಹೇಳೋದು. ನಿಸ್ಸಂಗನಾಗಿರುವುದು, ಜನಸಂಸತ್ತಿನಲ್ಲಿದ್ದರೂ ಕೂಡ ತಾನು ಏಕಾಂಗಿಯಾಗಿ ಇರುವುದನ್ನ ರೂಢಿಸಿಕೊಳ್ಳುವುದು. ಅನಂತರಂ ಅಂತ ಮುಂದಿನ ಶಬ್ದ. ಭೇದ ದೃಷ್ಟಿ ಇಲ್ಲದೆ ಇರೋದು, ಯಾವುದರಲ್ಲಿಯೂ ಭೇದ ದೃಷ್ಟಿ ಇಲ್ಲದೆ ಇರೋದು ಅಂತ ಅದನ್ನ ವರ್ಣನೆ ಮಾಡಿದ್ದಾರೆ. ಅದನ್ನ ಅನುವಾದ ಮಾಡುವವರು ಒಂದೊಂದು ಕಡೆ ಒಂದೊಂದು ತರ ಅನುವಾದ ಮಾಡ್ತಾರೆ. ಈ ಭೇದ ದೃಷ್ಟಿ ಇಲ್ಲದೆ ಇರುವುದು ಅಂದ್ರೆ ಏನರ್ಥ? ಪರಮಾತ್ಮ ಈ ಜಗತ್ತಿನಲ್ಲಿ ಎಲ್ಲಾ ಕಡೆಯೂ ಇದ್ದಾನೆ. ಶಿಲಾವತ್ ಪ್ರತಿಮೆ ವೇಷ ವಿಷ್ಣುವರ್ ಲೋಕ ಚತುರ್ದಶಿ ಅಂತ ಹೇಳಿದಂತೆ 14 ಲೋಕವೂ ಕೂಡ ಭಗವಂತನ ಒಂದು ಪ್ರತಿಮಾನೆ. ಆದ್ರಿಂದ ನಮ್ಮಲ್ಲಿ, ಪರರಲ್ಲಿ, ಪ್ರಾಣಿ ಪಕ್ಷಿಗಳಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತ ಇದ್ದೇ ಇರುವುದರಿಂದ ಅಲ್ಲಿ ಎಲ್ಲ ಕಡೆಯೂ ಕೂಡ ಭಗವಂತ ಪೂರ್ಣನಾಗಿಯೇ ಇದ್ದಾನೆ, ಪೂರ್ಣ ಗುಣನಾಗಿಯೇ ಇದ್ದಾನೆ. ಇಲ್ಲಿರುವ ನಮ್ಮಲ್ಲಿರುವ ಭಗವಂತ ಶ್ರೇಷ್ಠನಾಗಿದ್ದಾನೆ, ಅಲ್ಲಿರುವ ಭಗವಂತ ಕೀಳಾಗಿದ್ದಾನೆ ಅಂತಿಲ್ಲ. ಯಾವ ಕಡೆಯೂ ಕೂಡ ಆತ ಎಲ್ಲಿದ್ರೂ, ಯಾವ ಅಧಿಷ್ಠಾನದಲ್ಲಿದ್ರೂ ಅವನಿಗೆ ದೋಷ ಅಂತ ಅನ್ನೋದಿಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು. ಮೋಕ್ಷ ಸುಖವನ್ನು ಪಡ್ಕೊಳ್ಳಿಕ್ಕೆ ಇದೊಂದು ಮಾರ್ಗ ಬಿಟ್ರೆ ಬೇರೆ ಯಾವ ಮಾರ್ಗನೂ ಇಲ್ಲ. ಆಮೆ ತನ್ನ ಅಂಗಾಂಗಗಳನ್ನೆಲ್ಲ ತನ್ನ ಬೆನ್ನು ಚಿಪ್ಪಿನ ಒಳಗೆ ಸೆಳೆದುಕೊಳ್ಳುವಂತೆ ಇಂದ್ರಿಯಗಳ ಕುರಿತಾಗಿ, ತನ್ನ ಈ ವಿಷಯಗಳ ಕುರಿತಾಗಿ ಇಂದ್ರಿಯಗಳೇನು ಹರಿದಾಡ್ತವೆ ಅವುಗಳೆಲ್ಲವನ್ನೂ ತನ್ನ ಹತೋಟಿಯಲ್ಲಿ ಇಟ್ಕೊಂಡಂಥವನು ಸದಾ ಸುಖಿ, ಅವನೇ ಮುಕ್ತ. ಎಲ್ಲಾ ಪ್ರಾಣಿಗಳಿಗೂ ಸುಹೃತ್, ಸರ್ವಭೂತ ಸುಹೃತ್ ಮಿತ್ರ ಬ್ರಹ್ಮಭೂಯಾಯ ಕಲ್ಪತೆ. ಕ್ಷೀಣತೃಷ್ಣ, ಆಸೆ ಕಡಿಮೆ ಮಾಡಿಕೊಂಡಿರಬೇಕು, ಎಲ್ಲ ಕಾಮಗಳನ್ನು ಗೆದ್ದಿರಬೇಕು, ಅಂಥವನೇ ಮುಕ್ತಿಗೆ ಯೋಗ್ಯ. ಮನಸ್ಸು ನಮ್ಮ ಕೈಯಲ್ಲಿ ಇರಬೇಕು. ಆ ಮನಸ್ಸಿನ ಮೂಲಕ ಎಲ್ಲ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೋಬೇಕು.
ಇಂದ್ರಿಯಗಳ ಮೂಲ ಸ್ವಭಾವ ವಿಷಯದ ಕಡೆಗೆ ಧಾವಿಸುವುದು. ಆದರೆ ಆ ಇಂದ್ರಿಯಗಳನ್ನು ಮನಸ್ಸಿನ ಮೂಲಕ ನಿರೋಧಿಸಬೇಕು. ಮುನೇರ್ ಜನಪದತ್ಯಾಗಾತ್ ಅಧ್ಯಾತ್ಮಾಗ್ನಿ ಸಮಿಧ್ಯತೆ. ಜನದಟ್ಟಣೆಯನ್ನ ಆತ ತೊರೆದು ಏಕಾಂತದಲ್ಲಿ ಇರಬೇಕು. ಅಂಥವನಲ್ಲಿ ಅಧ್ಯಾತ್ಮ ಎಂಬ ಅಗ್ನಿ ಯಾವತ್ತೂ ಉರಿತಾ ಇರ್ತದೆ. ಆ ಅಗ್ನಿ ಯಾವತ್ತು, ಆ ತೇಜಸ್ ಯಾವತ್ತು ಜಾಜ್ವಲ್ಯಮಾನ ಆಗಿರ್ತದೆ. ಇಂದ್ರಿಯಗಳನ್ನು ಗೆದ್ರೆ ಹೃದಯದಲ್ಲಿ ಪರಮಾತ್ಮ ಯಾವತ್ತು ಸನ್ನಿಹಿತನಾಗಿರ್ತಾನೆ. ನಮ್ಮ ಈ ಪಂಚಮಹಾಭೂತಗಳು ಏನು ಈ ಪ್ರಪಂಚದಲ್ಲಿವೆ, ಅವು ನಮ್ಮ ಈ ಶರೀರದಲ್ಲಿ ಕೂಡ ಇದ್ದೇ ಇವೆ. ಶರೀರದಲ್ಲಿ ಅಗ್ನಿ ಇದೆ, ಮತ್ತೆ ನೀರು ಇದೆ, ಸ್ಪರ್ಶ ಇದೆ ಅರ್ಥಾತ್ ವಾಯು ಇದೆ, ಶಬ್ದ ಶ್ರವಣ ನಮಗೆ ಅನುಭವಕ್ಕೆ ಬಂದಿದೆ ಎಲ್ರಿಗೂ ಕೂಡ. ಆದ್ರಿಂದ ಆಕಾಶವೂ ಕೂಡ ಇಲ್ಲಿದೆ. ಒಂಬತ್ತು ದ್ವಾರಗಳುಳ್ಳದ್ದು ದ್ವಿದೈವತಂ. ಇದರಲ್ಲಿ ಇಬ್ಬರು ದೇವತೆಗಳಿದ್ದಾರೆ. ಈ ದ್ವಿದೈವತಂ ಅನ್ನೋ ಪಾಠ ಕೆಲವು ಕಡೆ ಕಾಣಿಸೋದಿಲ್ಲ. ನವದ್ವಾರಂ ದ್ವಿಜೋತ್ತಮಾಹ ಅಂತ ಹೀಗೆ ಕಾಣಿಸ್ತದೆ. ಇಬ್ಬರು ದೇವತೆಗಳು ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿ, ಅವರಿಬ್ಬರು ಕೂಡ ನಮ್ಮ ಈ ಶರೀರದಲ್ಲಿದ್ದಾರೆ ಅಂತ ನಾವು ಆಲೋಚನೆ ಮಾಡಬಹುದು. ಅಥವಾ ಪರಮಾತ್ಮ ಇದ್ದಾನೆ, ಲಕ್ಷ್ಮೀದೇವಿ ಇದ್ದೇ ಇದ್ದಾಳೆ. ಅದ್ರ ಜೊತೆಗಿರುವಂತಹ ಮತ್ತೊಬ್ಬ ದೇವತೆ ಅಂದ್ರೆ ಈ ಪ್ರಾಣ, ಅವನೊಬ್ಬ ದೇವತೆ. ಹೀಗೆ ಇವರಿಬ್ಬರು ಕೂಡ ಈ ಶರೀರದಲ್ಲಿದ್ದಾರೆ ಅಂತ ಅರ್ಥ. ವಾತ, ಪಿತ್ತ, ಕಫ ಅನ್ನುವಂಥ ಮೂರು ಧಾತುಗಳಿಂದ ಕೂಡಿದ್ದು. ಸಂಸರ್ಗ ಅಭಿರತಂ, ಯಾವತ್ತೂ ಒಂದಲ್ಲ ಒಂದು ಸುಖ ಇದಕ್ಕೆ ಬೇಕಾಗ್ತದೆ. ಏತದೇವ ಹಿ ಲೋಕೇಸ್ಮಿನ್ ಕಾಲಚಕ್ರಂ ಪ್ರವರ್ತತೆ. ಮುಂದೆ ಈ ಶರೀರ ರೋಗಗ್ರಸ್ತವಾಗಿ ವಾರ್ಧಕ್ಯಗ್ರಸ್ತವಾಗಿ ಬಿದ್ದು ಹೋಗ್ತದೆ. ಇದು ಕಾಲಚಕ್ರ ನಡೆಯುವಂಥ ರೀತಿ. ಇಂದ್ರಿಯಗಳನ್ನು ಗೆದ್ದರೆ ಕಾಮ, ಕ್ರೋಧ, ಭಯ, ಲೋಭ, ದ್ರೋಹ ಮತ್ತು ಅಸತ್ಯ ಅನ್ನುವಂಥ ಎಲ್ಲ ದುರ್ಗುಣಗಳನ್ನು ಗೆಲ್ಲಬಹುದು. ಮತ್ತೆ ತ್ರಿಗುಣಗಳಿಂದ ಕೂಡಿದಂತಹ ಶರೀರದಲ್ಲಿ ಅಭಿಮಾನ ಇಡಬಾರದು. ಹಾಗೆ ಮಾಡಿದರೆ ಅವನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಆಗ್ತದೆ. ಮುಂದೆ ಮುಕ್ತಿಯನ್ನು ಕೂಡ ಪಡಿತಾನೆ. ವ್ಯೋಮ್ನಿ ತಸ್ಯ ಪರಂ ಸ್ಥಾನಂ ಅನಂತ್ಯಮಥ ಲಭ್ಯತೆ. ಮನೋ ಮನಸಿ ಸಂಧಾಯ ಅಂತ ಮುಂದಿನ ಶ್ಲೋಕ. ತನ್ನ ಮನಸ್ಸನ್ನ ಮನಃಶಬ್ದವಾಚ್ಯನಾದ ಪರಮಾತ್ಮನಲ್ಲೇ ಲೀನ ಮಾಡಬೇಕು. ಹಾಗೆ ಮಾಡಿದ್ರೆ ಸರ್ವವಿತ್ ಸರ್ವಭೂತೇಶು, ಅವನು ಸರ್ವಜ್ಞ ಅಂತ ಕರೆಸ್ಕೊತಾನೆ. ಈ ಹಿಂದೆ ಅನೇಕ ಬಾರಿ ನೋಡಿದ್ದೇವೆ. ಅವನವನ ಮಟ್ಟಿನ ಸರ್ವಜ್ಞತ್ವ ಅಂತನ್ನೋದು ಆಯಾ ಸಾಧಕನಿಗೆ ಬೇಕೇ ಬೇಕು. ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯುಗಂ ಅಖಿಲ ಜ್ಞಪ್ತಿರಿಷ್ಯತೆ ಅಂತ ಅನುವ್ಯಾಖ್ಯಾನ ಹೇಳುವಂತೆ ಪೂರ್ಣವಾದ ಸರ್ವಜ್ಞತ್ವ ಚತುರ್ಮುಖನಿಗೆ ಮಾತ್ರ. ಉಳಿದವರೆಲ್ಲರೂ ತಮ್ಮ ತಮ್ಮ ಮಟ್ಟಿಗೆ ಸರ್ವಜ್ಞರು. ಧ್ರುವಂ ಪಶ್ಯತಿ ರೂಪಾಣಿ ದೀಪಾ ದೀಪಶತಂ ಯಥಾ ಏಕದಾ ಬಹುದಾ ಚೈವ ವಿಕುರ್ವಾಣಃ ತತಸ್ತತಃ ಅಂತ ಮುಂದಿನ ಶ್ಲೋಕ. ಒಂದು ದೀಪದಿಂದ ನೂರಾರು ದೀಪಗಳನ್ನು ಹೊತ್ತಿಸಲಿಕ್ಕೆ ಸಾಧ್ಯ ಆಗ್ತದೆ. ಅದರಂತೆ ಒಬ್ಬನೇ ಪರಮಾತ್ಮ ಅನೇಕ ರೂಪಗಳಿಂದ ಎಲ್ಲ ಕಡೆನೂ ಪ್ರಕಟ ಆಗ್ತಾನೆ ಅಂತ ಭಾವಿಸಬೇಕು. ಎಲ್ಲಾ ರೂಪಗಳು ಕೂಡ ನಾವು ನೋಡುವಂತಹ ಪ್ರತಿಯೊಂದು ಜಡ ಚೇತನ ಮೊದಲಾದದ್ದು ಕೂಡ ಆ ಪರಮಾತ್ಮನಿಂದಲೇ ಹುಟ್ಟಿದೆ. ಪರಮಾತ್ಮ ಅಲ್ಲಿ ಅಂತರ್ಗತನಾಗಿ ಪ್ರತಿಯೊಂದು ಜಡಚೇತನದಲ್ಲೂ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಅವನೇ ವಿಷ್ಣು, ಅವನೇ ಮಿತ್ರ, ವರುಣ, ಅಗ್ನಿ, ಪ್ರಜಾಪತಿ, ಧಾತೃ, ವಿಧಾತೃ, ಪ್ರಭು, ಸರ್ವವ್ಯಾಪಿ ಅವನೇ ಆಗಿದ್ದಾನೆ. ಎಲ್ಲಾ ಶಬ್ದಗಳಿಂದಲೂ ಅವನೇ ವಾಚ್ಯ. ಎಲ್ಲಾ ಪ್ರಾಣಿಗಳ ಹೃದಯದಲ್ಲಿ ಈ ಭಗವಂತ ಪ್ರಕಾಶಿಸ್ತಾ ಇದ್ದಾನೆ ಯಾವತ್ತು. ಅನೇಕ ಜ್ಞಾನಿಗಳಾದ ಬ್ರಾಹ್ಮಣರು, ದೇವತೆಗಳು, ಅಸುರರು, ಯಕ್ಷರು, ಭೂತರು
ಇವರೆಲ್ಲರೂ ಕೂಡ ಪರಮಾತ್ಮನನ್ನ ಸದಾ ಸ್ತುತಿಸ್ತಾ ಇರ್ತಾರೆ. ಅಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 45ನೇ ಅಧ್ಯಾಯ ಸಮಾಪ್ತ ಆಗಿದೆ. 42ನೇ ಅಧ್ಯಾಯ ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ ಸಮಾಪ್ತ ಆಗಿದೆ. ವೈಷ್ಣವ ಪಾಠದಲ್ಲಿ 43ನೇ ಅಧ್ಯಾಯ ಸಮಾಪ್ತ ಆಗಿದೆ. ಉತ್ತರ ಭಾರತದ ಗೀತಾ ಪ್ರಶ್ನೆ ಪಾಠದಲ್ಲಿ 42ನೇ ಅಧ್ಯಾಯ ಸಮಾಪ್ತವಾಗಿದೆ. ಇವತ್ತಿನ ಭಾಗವು ಕೂಡ ಇಲ್ಲಿಗೆ ಸಮಾಪ್ತವಾಗಿದೆ. ಅಲ್ಲಿಗೆ ಈ ಅಧ್ಯಾಯ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಭಾಗವು ಮುಕ್ತಾಯ ಕಂಡಿದೆ.